ಈ ಕಡೆ ಗಮನ ಹರಿಸಿ ಅಂತೇಳಿ ಹೇಳಿದ್ದಾರೆ ಸರ್. ಕೆಲವು ಸ್ವಲ್ಪ ಸರಿಯಾಗಿ ಕಣ್ಣು ಕಾಣಿಸಿಲ್ಲ, ಹೊಸಬರು ಹಂಗೆ ಹೇಳಿದ್ದಾರೆ. ಇಲ್ಲಿ ತಾವು ಮೀಡಿಯಾ ಮಿತ್ರರು, ಇಲ್ಲಿ ತಾವು ಜನರನ್ನ ಕೇಳಿ ಆಗಿದೆ ಈಗ ಅವ್ರೇನು ಹೇಳಿದ್ರೆ ಅದಕ್ಕೆ ನಾನು ಒಪ್ಕೊಳ್ತೀನಿ ಸರ್. ಮತ್ತು SLC ಸ್ಟೂಡೆಂಟ್ಸ್ ಪಾಸಿಂಗ್ ಪರ್ಸೆಂಟೇಜ್ ಹೆಚ್ಚು ಮಾಡೋದಕ್ಕೆ ನೀವು ಟಾಸ್ಕ್ ಕೊಟ್ಟಿದ್ದೀರ ಅಂತ ಗೊತ್ತಾಗಿದೆ ಟೀಚರ್ಸ್. ಯಾವ ಥರ ಸರ್? ಈಗ ನಾನು ಮೊದಲನೇದಾಗಿ ಈಗ ಟೀಚರ್ಸ್ಗೆ ಟಾಸ್ಕ್ ಕೊಟ್ಟಿದ್ದೀನಿ. ನಾನು ನಮ್ಮ ತಹಸೀಲ್ದಾರು ನಮ್ಮ ಅಧಿಕಾರಿಗಳು ಎಲ್ಲ ಶಾಲೆಗಳಿಗೆ ಹೋಗಿ ಏನು ನಮ್ಮಲ್ಲಿ ಒಂದು 800 ಜನ ಫೈಲ್ ಆಗುವಂಥ ಸಂಭವ ಇದೆ, ಆ ಮಕ್ಕಳನ್ನ ಕರೆದು ಅವ್ರು ಟೀಚ್ ಮಾಡ್ತಾಯಿದ್ದೀನಿ ಹೇಗೆ ಎಕ್ಸಾಮ್. ಅದಕ್ಕೆ ನಾನು ಟೀಚರ್ಸ್ಗೆ ಹೇಳಿದ್ದೀನಿ, ಯಾವ ಶಾಲೆ ನಮ್ಮಲ್ಲಿ ಬಾಗೇಪಲ್ಲಿ ತಾಲೂಕು 16 ಪ್ರೌಢಶಾಲೆ ಬರುತ್ತೆ, ಯಾವ ಶಾಲೆಯಲ್ಲಿ 100% ರಿಸಲ್ಟ್ ಬಂದು 1 ಲಕ್ಷ ರೂಪಾಯಿ ನಮ್ಮ ಶಿಕ್ಷಕರ ಬಹುಮಾನವಾಗಿ ಕೊಡ್ತೀವಿ ಮತ್ತು ಮಕ್ಕಳಿಗೂ ಕೊಡ್ತೀವಿ. ಅದನ್ನು ಥಿಂಕ್ ಮಾಡ್ತಾ ಇದ್ದೀನಿ, ನಾಡದ್ದು ಅದನ್ನು ಅನೌನ್ಸ್ ಮಾಡ್ತೀವಿ. ನಮ್ಮ ಉದ್ದೇಶ ಈ ಭಾಗದ ಮಕ್ಕಳಿಗೆ ಒಳ್ಳೆ ಶೈಕ್ಷಣಿಕವಾಗಿ ಮುಂದುವರಿಬೇಕು ಅಂತ ನನ್ನ ಕೈಯಲ್ಲಾದಂಥ ಒಂದು ಅವ್ರ ಪ್ರೋತ್ಸಾಹ ಕೊಡ್ತಾ ಇದ್ದೀನಿ. ಮತ್ತು ಸರ್ ಸಪೋರ್ಟ್ ಅವ್ರು ಮಾತನಾಡಿದ ವಿಡಿಯೋ ನಾನು ನೋಡಿದೆ. ಅವರು ಅಭಿವೃದ್ಧಿ ಆಗಿಲ್ಲ ಅಂತ ಒಂದೇಳಿದ್ರು. ಈ ಮದ್ಯದ ಬಗ್ಗೆ ಅವ್ರು ಹೇಳಿದ್ರು ಸರ್ಕಾರ ಟಾರ್ಗೆಟ್ ಕೊಟ್ಟಿದೆ ಅಂತ. ನಮ್ಮ ಬಾಗೇಪಲ್ಲಿಯಲ್ಲಿ ಎಲ್ಲ ಮಿತ್ರರು ಒಳ್ಳೆಯ ಮಾಧ್ಯಮ ಒಬ್ಬ 420 ಇದ್ದಾನೆ ಬಾಗೇಪಲ್ಲಿಯಲ್ಲಿ, ಅವನು ಆ ಥರ ಬರೆದಿದ್ದಾನೆ. ಅದಕ್ಕೆ ಜಾಸ್ತಿ ನಾನು ಅವನ ಬಗ್ಗೆ ನಾನು ಜಾಸ್ತಿ ಮಾಡಲ್ಲ. ಆದರೆ ಸಂಸದರು ಯಾರೋ ಚೀಟಿ ಕೊಟ್ಟ ತಕ್ಷಣ ಮಾತನಾಡಬಾರ್ದು. ಒಬ್ಬ ಸಂಸದ ಆದವನು ಯೋಚನೆ ಮಾಡಬೇಕು, ಇನ್ನಷ್ಟು ಜನರ ಜೊತೆ ಮಾಹಿತಿ ಕೊಡಬೇಕು. ಯಾರೋ ದಾರಿಯಲ್ಲಿ ಬಂದಾಗಿ ಒಂದು ಚೀಟಿ ಕೊಟ್ಟಾನ ಇದು ಮಾತನಾಡ್ಬಿಡು ಅಂದಾಗ ಮಾತನಾಡಿದೆ ಅದೊಬ್ಬ ಸಂಸದರಿಗೆ ಅದು ಲಾಯಕ್ಕಲ್ಲ ಆ ಮಾತು. ದಯವಿಟ್ಟು ಅರ್ಥ ಮಾಡ್ಕೊಬೇಕು, ಅವ್ರಿಗೂ ಗೊತ್ತು. ನಾನು ಕೇಳಿದೆ ಈಗ ಈ ಪಂಚಾಯತಿಯಲ್ಲಿ 2 ಊರಿಗೆ ರಸ್ತೆ ಬಿಟ್ಟು ಉಳಿದೆಲ್ಲ ರಸ್ತೆಗಳು ಆಗಿದೆ, ಇನ್ನೇನು ಅಭಿವೃದ್ಧಿ ಮಾಡಬೇಕು? ಕೇಳಿದ್ರೆ ಕೆರೆಗಳು ಇಂಪ್ರೂವ್ಮೆಂಟ್ ಮಾಡಿದ್ವಿ. ಗಂಟ್ಲಮಲ್ಲ ಅದು 200 ಕೋಟಿ ನಾನು ಕೇಳಿದೆ. ಬೀಜ ನಿಗಮ ಕೊಟ್ಟಿದ್ದರು ಬೋರ್ಡ್ ಚೇರ್ಮನ್, ನನಗೆ ಬೇಡ ಗಂಟ್ಲಮಲ್ಲ ನಮ್ಮ ಕೊಡಿ ಅಂತ ಕೇಳಿದೆ. ನಾನು ಸ್ವಯಸ್ಸಾಗಿ ಯಾವತ್ತೂ ನಾನು ಇಲ್ಲ, ನಾನು ಬೋರ್ಡ್ ಚೇರ್ಮನ್ ವಾಪಸ್ ಕೊಟ್ಟು ಗಂಟ್ಲಮಲ್ಲಮ್ಮ ಕೇಳಿದ್ದೀನಿ. ಅಂದರೆ ಈ ರೈತರ ಹಿತಾಸಕ್ತಿ ಕಾಪಾಡಬೇಕು, ಅದನ್ನು ಕಾಪಾಡೋ ಶಕ್ತಿ ನನ್ನಲ್ಲಿದೆ, ನಾನು ಮಾಡ್ತೀನಿ ಆ ಕೆಲಸ. ನಾನು ಸಂಸದರು ನಾನೊಂದು ಮಾತು ಹೇಳ್ತೀನಿ, ಅವರು ನಮ್ಮ ಹಳೆಯ ಸ್ನೇಹಿತರು. ಆದರೆ ಸ್ವಲ್ಪ ಇಲ್ಲಿ ಬರೋ ಚೇಲಾಗಲು ಮಾತು ಕೇಳಿ ನೀವು ಮಾತನಾಡಬೇಡಿ, ನೀವು ಸ್ವಂತವಾಗಿ ಪರಿಶೀಲನೆ ಮಾಡಿ ಮಾತನಾಡಿ ಅನ್ನೋ ಮಾತು ಹೇಳಕ್ಕೆ ಬಯಸ್ತೀನಿ ಸರ್. ಒಟ್ಟಾರೆ ಸರ್ PWD 100 ಕೋಟಿ ಬಂದಿದ್ದಾರೆ ಒಂದು ವರ್ಷದಲ್ಲಿ ನಾನು ತಂದಿದ್ದೇನೆ. 30 ಕೋಟಿ ರೆಗ್ಯುಲರ್, 70 ಕೋಟಿ ಅಡಿಷನಲ್ ತಂದಿದ್ದೀನಿ. ಬರೀ 100 ಕೋಟಿ PWD ರಸ್ತೆಗಳು. ಈಗ ಕಾರ್ಪೂರ್ ಕ್ರಾಸ್ ಆಗ್ತಾ ಇರೋದು ಒಂದು 30 ಕೋಟಿ, ನಮ್ಮ ಚೇಲೂರಿಂದ ಸಿಲ್ಕ್ನೇಲ್ ಆಗಿದ್ದು 10 ಕೋಟಿ, ನಮ್ಮ ಮಿಟ್ಟೆಮರಿ ರಸ್ತೆ ಆಗ್ತಾ ಇರೋದು ಒಂದು 25 ಕೋಟಿ, ಮತ್ತು ಈಗ ನಮ್ಮ ಪಾಲಕೆರೆ ರಸ್ತೆ 5 ಕೋಟಿ ಆಗ್ತಾ ಇದೆ, ನಮ್ಮ ಮಾರ್ಗಾನ್ಕುಂಟ ರಸ್ತೆ 5 ಕೋಟಿ ಆಗ್ತದೆ, ಎಲ್ಲೋ ರಸ್ತೆಗೆ 15 ಕೋಟಿ ಆಗ್ತದೆ. ಹಿಂಗೆ ಲೆಕ್ಕ ಆಗ್ತದೆ. ಬರೀ ಜೆಟ್ ಪೇ ಅಲ್ಲ, ಓನ್ಲಿ PWD 100 ಕೋಟಿ ರೂಪಾಯಿವರೆಗೂ 1.5 ಇಯರ್ ಕೆಲಸ ನಡೀತಾ ಇದೆ. ಅವ್ರ ಕಣ್ಣು ಕಾಣಿಸ್ತಾ ಇಲ್ಲ, ಅದ್ರ ಬಗ್ಗೆ ಮಾತನಾಡ್ತಾರೆ.